ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ನೀವು ಆರಾಮದಿರಿ ಅಂತ ಅನ್ಕೊತೀನಿ. ನಾನು ಮಸ್ತ್ ಅದೀನಿ, ನಾವು ಮಸ್ತ್ ಅದೀವಿ. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಏನು ಅಂತಂದ್ರೆ, ಇನ್ಸ್ಟಾಗ್ರಾಮ್ ಒಳಗೆ ಫೇಮಸ್ ಆಗಿರೋದು ಮ್ಯಾಗಿ ಮಸಾಲ ಚಾಟ್ ಮಾಡೋಣ. ಅದಕ್ಕೆ ಏನೇನು ತೊಗೊಂಡಿನಂದ್ರೆ, ಒಂದು ಪ್ಯಾಕೆಟ್ ಮ್ಯಾಗಿ ಇಬ್ಬರೇ ಇರೋದಕ್ಕೆ ಅಷ್ಟು ಸಾಕಾಗುತ್ತೆ. ಆಮೇಲೆ ಲೇಸು ಆ್ಯಂಡ್ ಕುರ್ಕುರೆ ಎಲ್ಲರೂ ಟ್ರೈ ಮಾಡ್ತಾರಂತಂದು ನಾ ಇದು ನೂಡಲ್ಸ್ ಥರ ತೊಗೊಂಡೆ. ನೋಡೋಣ ಇದ್ರ ಟೇಸ್ಟ್ ಏನಿರುತ್ತೆ ಅಂತಂದು, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಕೊಂಡು ನನಗೆ ಹೆಂಗೆ ತಿಳಿತೈತೆ ನಾನು ಆ ಥರ ಮಾಡೀನಿ. ಸೊ ಇದನ್ನೆಲ್ಲ ಸ್ವಲ್ಪ ಒಂದು ಆಯಿಲ್ ಹಾಕ್ಕೊಂಡು ಎಲ್ಲನೂ ಹುರ್ಕೊಂಡು ಈ ಕಡೆ ಇದನ್ನು ರೆಡಿ ಮಾಡೋ ಅಷ್ಟರಲ್ಲಿ ಈ ಕಡೆ ಇಟ್ಟಿದ್ದೆ. ಆಮೇಲೆ ನಮ್ಮ ಮನೆಯವರು ಎಲ್ಲನೂ ತರಕಾರಿ, ಇಟ್ ಮೀನ್ಸ್ ಟೊಮಾಟೊ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ರು. ಹೋಗಿ ನಾನು ಫ್ರೈ ಮಾಡಿಕೊಟ್ಟೆ. ಅವ್ರು ಹಾಕಾತಿದ್ರು ನೋಡ್ರಿ. ಟಮಾಟಿ ಮತ್ತು ಉಳ್ಳಾಗಡ್ಡಿ, ಈರುಳ್ಳಿ ಹಾಕಿದ್ವಿ. ಆಮೇಲೆ ಚಿಪ್ಸ್ನ ಪುಡಿ ಮಾಡಿದ್ವಿ, ಅದನ್ನು ಹಾಕಿ. ಆಮೇಲೆ ಅದೇನು ನೂಡಲ್ಸ್ ಮ್ಯಾಗಿ ಇದು ಕುರ್ಕುರೆ ಇತ್ತಲ್ಲ, ಆ್ಯಕ್ಚುಲಿ ಅದನ್ನು ತೊಗೋಬಾರ್ದಿತ್ತು ಅನ್ನಿಸ್ತು ನಂಗೆ ಟೇಸ್ಟ್ ಮಾಡಿದ್ಮೇಲೆ. ಯಾಕಂದರೆ ಅದು ಫಸ್ಟ ಹುಳಿ ಥರ ಇರುತ್ತೆ ತಿನ್ನೋಕೆ. ಅದು ಮಾಮೂಲಿ ಪ್ಲೇನ್ ಕುರ್ಕುರೆ ಟೇಡಿ ಮೇಡಿ ಈ ಥರ ಏನಾದರೂ ತೊಗೊಂಡಿದ್ರೆ ಚಲೋ ಇರ್ತಿತ್ತೇನೋ. ನೋಡೋಣ ಅಂತ ಫಸ್ಟ್ ಟೈಮ್ ತೊಗೊಂಡೆ. ಆಮೇಲೆ ಸಖತ್ ಟೇಸ್ಟ್ ಆಗಿತ್ತು. ನೀವು ಒಂದು ಸತಿ ಮನ್ಯಾಗ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಟ್ರೈ ಮಾಡಿ ನೋಡಿರಿ, ನಿಮಗೂ ಇಷ್ಟ ಆಗ್ತೈತಿ. ಆಮೇಲೆ ಅದಕ್ಕೆ ಏನೇನು ಹಾಕಿದೆ ಅಂತಂದ್ರೆ, ಮ್ಯಾಗಿಗೆ ಒಳಗೆ ಏನು ಮಸಾಲ ಬಂದಿರುತ್ತಲ್ಲ ಅದನ್ನು ಹಾಕಿದೆ. ಆಮೇಲೆ ಪೆರಿ ಮಸಾಲ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಸ್ವಲ್ಪ ಲೈಟಾಗಿ ಹಾಕಿರಿ ಉಪ್ಪು. ಯಾಕಂತಂದ್ರೆ ಚಿಪ್ಸ್ ಒಳಗೂ ಇರ್ತೈತಿ ಮಸಾಲೆ. ಆಮೇಲೆ ಇದು ಏನು ಹಾಕಿದ್ವಿ ನಾವು, ಪೆರಿ ಮಸಾಲ ಒಳಗೂ ಉಪ್ಪಿರುತ್ತೆ. ನೆಕ್ಸ್ಟ್ ಖಾರನೂ ಹಾಕಿರ್ತೀವಿ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಹಾಕಿರಿ. ಮ್ಯಾಗಿ ಮಸಾಲ ಒಳಗೂ ಉಪ್ಪಿರುತ್ತೆ. ಸ್ವಲ್ಪ ಹೌದಲ್ಲ ಅನ್ನಷ್ಟು ಚಿಟಿಗೆಯಷ್ಟು ಹಾಕಿ ಮಿಕ್ಸ್ ಮಾಡ್ಕೊರಿ. ಅದನ್ನು ನೀವು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ನಿಮಗೆ ಬೇಕು ಅಂತಂದ್ರೆ ಟೇಸ್ಟ್ ನೋಡಿರಿ, ಹುಳಿ ಅದೇನೂ ಇರಲಿಲ್ಲ ಅಂದ್ರೆ ಸಾಸ್ ಹಾಕ್ಕೋಬೋದು, ಮಯೋನೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ನಾನು ಮಯೋನೈಸ್ ಹಾಕ್ಕೊಂಡೆ. ನನಗೆ ಮಯೋನೈಸು ಚಪಾತಿ ಒಳಗೂ ರೋಲ್ ಮಾಡ್ಕೊಂಡು ತಿಂತೀನಿ, ಬ್ರೆಡ್ ಒಳಗೂ ತಿಂತೀನಿ. ಅದು ಒಂಥರ ನನಗೆ ಜಾಮ್ ಆಗಿಬಿಟ್ಟೈತಿ. ಹಂಗಾಗಿ ನಾನು ಇದ್ರೊಳಗೂ ಮಿಕ್ಸ್ ಮಾಡ್ಕೊಂಡು ತಿಂದೆ. ಟೇಸ್ಟ್ ಮಾತ್ರ ಅಲ್ಟಿ ಇತ್ತು. ಅವರು ಹೇಳ್ತಾರೆ ನೋಡ್ರಿ ಎಲ್ಲ ಇವಾಗ ರೆಡಿ ಮಾಡಿದ್ಮೇಲೆ. ನೀವು ಒಂದು ಸತಿ ಸಾಯಂಕಾಲ ಫ್ರೀ ಇದ್ದಾಗ ಮಾಡಿಕೊಂಡು ಟೇಸ್ಟ್ ಮಾಡಿರಿ. ಮಳೆ ಬರೋ ಟೈಮು, ಆಮೇಲೆ ಚಾದಾಗ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಸ್ತ್ ಅಂದ್ರೆ ಮಸ್ತ್ ಆಕ್ಕೈತಿ. ನಂಗೆ ಇಷ್ಟ ಆಯ್ತು. ಆಮೇಲೆ ಅದು ಕುರ್ಕುರೆದೊಂದು ಹೇಳಿದ್ನಲ್ಲ, ಅದನ್ನು ಟೇಡಿ ಮೇಡಿ ಈ ಥರ ಯಾವುದಾದ್ರೂ ಒಂದು ತೊಗೊಳ್ರಿ. ಇದನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದು ಆಲ್ರೆಡಿ ಹುಳಿ ಫ್ಲೇವರ್ ಇರುತ್ತೆ. ಮತ್ತು ನಾವು ಟೊಮೊಟೊನ ಹಾಕಿರ್ತೀವಲ್ಲ, ಇನ್ನೂ ಹುಳಿ ಅನಿಸುತ್ತೆ. ಇದನ್ನು ಸ್ಕಿಪ್ ಮಾಡಿ ಟೇಡಿ ಮೇಡಿ ತೊಗೋರಿ. ನಾನು ಇದನ್ನು ತೊಗೋಬಾರ್ದಿತ್ತು ಅಂತ ಅನ್ನಿಸ್ತು, ಬಟ್ ಟೇಸ್ಟ್ ಗುಡ್ ಇತ್ತು. ಆದರೆ ಸ್ವಲ್ಪ ಲೈಟಾಗಿ ಹುಳಿ ಅನ್ಸಾತಿತ್ತು ಅದು ಕುರ್ಕುರೆಯಿಂದ. ಇಷ್ಟ ಆಗಿತ್ತು ನಮ್ಮದು ವಿಡಿಯೋ. ಹೆಂಗೆ ಅನ್ನಿಸ್ತು ಅಂತ ನೀವು ಒಂದು ಸತಿ ಮನ್ಯಾಗ ಟ್ರೈ ಮಾಡಿರಿ, ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಅನ್ಕೊತೀನಿ ರೀಲ್ಸ್ ಒಳಗೆಲ್ಲ. ಅದಕ್ಕೆ ನಾವು ಟ್ರೈ ಮಾಡಿದ್ರಾಯ್ತು ಅಂತ ನಾವು ಟ್ರೈ ಮಾಡಿದ್ವಿ. ಖುಷಿ ಅನ್ನಿಸ್ತು ಡ್ಯೂಟಿ ಮುಗಿಸ್ಕೊಂಡು ಬಂದು ಹಿಂಗೇನಾದರೂ ಒಂದು ಹೊಸ ರೀತಿ ಟ್ರೈ ಮಾಡೋಕ್ಕೆ. ಆಮೇಲೆ ನಾವೇನಾದರೂ ಹೊಸದಾಗಿ ಟ್ರೈ ಮಾಡಿದಾಗ ಅದು ಸೂಪರಾಗಿ ಬಂತಂದ್ರೆ ಅದು ಒಂದು ಖುಷಿನ ಬೇರೆ ಇರ್ತೈತಿ. ನೋಡಿರಿ ಇವ್ರು ಟೇಸ್ಟ್ ಹೇಳ್ತಾರೆ ಈಗ. ಆಮೇಲೆ ನಾನು ಟೇಸ್ಟ್ ಮಾಡ್ಬೇಕಂತಂದು ನನಗೂ ಒಂದು ಸ್ಪೂನ್ ತಿನ್ನಿಸಿದ್ರು. ಭಾರಿ ಅಂದ್ರೆ ಭಾರಿ ಆಗಿತ್ತು. ಆಮೇಲೆ ನಂಗೆ ಮಯೋನೈಸ್ ಮಿಕ್ಸ್ ಮಾಡಿದ್ಮೇಲೆ ಅಂತೂ ಸಖತ್ ಇಷ್ಟ ಆಯ್ತು. ಇದನ್ನು ತಿಂದ್ಮ್ಯಾಗ ನಾನು ನೈಟ್ ಊಟನ ಮಾಡಲಿಲ್ಲ, ಇದನ್ನ ತಿಂದು ಮಲ್ಕೊಂಡೆ. ಇಷ್ಟ ಆಗಿತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತಂದು ತಿಳಿಸ್ರಿ. ಆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಟೈಮ್ ಸಿಕ್ಕಾಗೆಲ್ಲ. ಇದು ವಿಡಿಯೋ ಸಣ್ಣದಾಗೈತೆ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಹಾಕ್ತೀನಿ ವಿಡಿಯೋ. ಬಾಯ್.